ಹಲೋ ಎವ್ರಿವನ್, ಮತ್ತೊಮ್ಮೆ ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ನಿಮಗೆ ಏನು ಹೇಳಲಿದ್ದಾರೆ ಹಾಗೆ ಕೇಳೋಣ. ಅವ್ರು ನಿಮ್ಗೆ ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ. ಕೆಲವು ಸರಿ ಮಾತಾಡೋಕ್ಕಾಗಲ್ಲ, ಮನಸ್ಸಿನ ಭಾವನೆಗಳನ್ನ ಈ ಕಾರ್ಡ್ಸ್ಗಳ ಮುಖಾಂತರ ಹೇಳ್ಕೋಬಹುದು ಹಾಗೆ ಅನ್ಕೋತೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಅದಕ್ಕೆ ಏನು ಬರುತ್ತೆ, ಅವ್ರು ನಿಮ್ಗೇನು ಹೇಳಬೇಕು ಅಂದ್ಕೊಂಡಿದ್ದಾರೆ. ಹ್ಯಾಬಿಟ್ಸ್ ಅನ್ನೋದು ಬರ್ತಾ ಇದೆ, ಮತ್ತೊಂದು ವ್ಯಾಲ್ಯೂಸ್, ಮತ್ತೊಂದು ಡಿಸ್ಅಗ್ರಿಮೆಂಟ್ಸ್, ಇಲ್ಲೊಂದು ಮೆಂಟ್ ಬರ್ತಾ ಇದೆ. ಐ ವಾಂಟ್ ಟು ಫಿಕ್ಸ್ ಅವರ್ ಕನೆಕ್ಷನ್ ಅನ್ನೋದಿದೆ. ಇಬ್ಬರಲ್ಲೂ ಡಿಸ್ಅಗ್ರಿಮೆಂಟ್ಸ್ ಇದೆ. ನೋ ಕಾಂಟ್ಯಾಕ್ಟಲ್ಲಿರ್ತೀರಾ, ಆಗಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಯಾವುದೇ ಡಿಫ್ರೆನ್ಸಸ್ ಆಗಿರಬಹುದು, ಏನೇ ಡಿಸ್ಅಗ್ರಿಮೆಂಟ್ಸ್ ಆಗಿರಬಹುದು, ಆದರೆ ಈ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡಬೇಕು ಅನ್ನೋ ಆಸೆ ಇದೆ ಅವ್ರಿಗೆ. ಐ ಡೋಂಟ್ ನೋ ಇಫ್ ವಿ ವಿಲ್ ಎವರ್ ಚೇಂಜ್ ಹಾಗಿದೆ. ಮುಂದೆ ಏನಾಗುತ್ತೋ, ಇಬ್ಬರಲ್ಲೂ ಡಿಸ್ಅಗ್ರಿಮೆಂಟ್ಸ್ ಇದೆ. ಆಗಾಗ ಇಬ್ರಿಗೂ ಕಮ್ಯುನಿಕೇಷನ್ ಗ್ಯಾಪ್ ಇರುತ್ತೆ. ಇಲ್ಲಿ ವಿ ಹ್ಯಾವ್ ಟೂ ಮೆನಿ ಡಿಫ್ರೆನ್ಸಸ್ ಅಂತ ಹೇಳ್ತಾ ಇದ್ದಾರೆ. ಈ ಕನೆಕ್ಷನಲ್ಲಿ ಇಬ್ರಿಗೂ ಬ್ಲಾಕೇಜಸ್ ಇದೆ. ಆದರೆ ನನ್ನನ್ನು ಅರ್ಥ ಮಾಡ್ಕೋ, ನನ್ನ ಭಾವನೆಗಳನ್ನ ಅರ್ಥ ಮಾಡ್ಕೋ ಹಾಗೆ ಹೇಳ್ತಾ ಇದ್ದಾರೆ. ಏನೇ ಇರಲಿ, ನಾನು ಈ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ತೀನಿ, ಆದರೆ ನಿಂಗೆ ಹೆಚ್ಚು ಟೈಮ್ ಕೊಡೋಕ್ಕಾಗಲ್ಲ. ಆದರೆ ಇಲ್ಲಿ ಲಿಮಿಟೇಷನ್ಸ್ ಇದೆ ಅನ್ನೋದಿದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಕ್ಲಾರಿಟಿ ತಗೊಳ್ಳೋಣ ಏನಿದೆ ಅಂತ. ಇಲ್ಲೊಂದು ವೀಲ್ ಆಫ್ ಫಾರ್ಚೂನ್ ಬರ್ತಾ ಇದೆ, ಮತ್ತೊಂದು ಕಿಂಗ್ ಆಫ್ ಸಾರ್ಡ್ಸ್ ಇದೆ, ಮತ್ತೊಂದು ಕ್ವೀನ್ ಆಫ್ ಸಾರ್ಡ್ಸ್ ಬರ್ತಾ ಇದೆ ನೋಡಿ. ಇಲ್ಲೊಂದು 5 ಆಫ್ ಸಾರ್ಡ್ಸ್ ಇದೆ, ಹಾಗೆ 4 ಆಫ್ ಕಪ್ಸ್ ಇದೆ. ಇಲ್ಲೊಂದು ಎಂಪರರ್ ಕಾರ್ಡ್ ಬರ್ತಾ ಇದೆ. ಏನೋ ಈಗೋ ಇದೆ, ಹೆಚ್ಚು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾ ಇಲ್ಲ, ನಿಮ್ಮ ಜೊತೆ ಮಾತಾಡೋಕ್ಕಾಗ್ತಾ ಇಲ್ಲ. ಅದನ್ನು ನೀವು ಈಗೋ ಅಂತ ಅಂದ್ಕೊಂಡಿದ್ದೀರಾ, ಅವ್ರದ್ದು ಆ್ಯಟಿಟ್ಯೂಡ್ ಅಂತ ಅಂದ್ಕೊಂಡಿದ್ದೀರಾ. ನೀವು ಇಬ್ರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಅನ್ನೋದಿದೆ. ಇವರೊಂದು ಕಡಿಮೆ ಮಾತಾಡುವಂತಹ ವ್ಯಕ್ತಿ, ಆದರೆ ಪ್ರಾಕ್ಟಿಕಲ್ ಆಗಿದ್ದಾರೆ, ಇಮೋಷನಲ್ ಆಗಿದ್ದಾರೆ ಹಾಗಿಲ್ಲ ಅನ್ನಿಸ್ತಾ ಇದೆ. ಆಗಾಗ ಇಬ್ಬರಲ್ಲೂ ಸಣ್ಣ ಪುಟ್ಟ ಮಾತುಕತೆಗಳಾಗ್ತಾ ಇರುತ್ತೆ. ಅವೆಲ್ಲ ಮಾತುಕತೆಗಳಿಂದ ನೀವು ಆಗಾಗ ದೂರ ಆಗ್ತಾ ಇರ್ತೀರಾ. ದೂರ ಆದ್ರೂ ಆ ಕಹಿ ನೆನಪುಗಳು ಆಗಾಗ ನಿಮಗೆ ಹರ್ಟ್ ಮಾಡ್ತಾ ಇರುತ್ತೆ. ಪ್ರತಿ ಸರಿ ಭೇಟಿಯಾದಾಗ್ಲೂ ಸಂತೋಷಕ್ಕಿಂತ ಹೆಚ್ಚಾಗಿ ಆದಷ್ಟು ಮಾತುಕತೆಗಳೇ ಇರುತ್ತೆ. ನೀವೇನೋ ಅವರಿಂದ ಕ್ಲಾರಿಟಿ ನಿರೀಕ್ಷೆ ಮಾಡ್ತಾ ಇದ್ದೀರಾ. ಈ ಕನೆಕ್ಷನಲ್ಲಿ ಅವ್ರ ಪಾಲು 100% ಇರಲಿ ಹಾಗೆ ನೀವು ಹೇಳ್ತಾ ಇದ್ದೀರಾ. ಆದರೆ ಅವ್ರಿಗೆ ಅವ್ರದ್ದೇ ಆದ ಲಿಮಿಟೇಷನ್ಸ್ ಇದೆ. ನಿಮಗೆ ಸರಿಯಾಗಿ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ, ನಿಮ್ಮನ್ನು ಹೆಚ್ಚು ಮೀಟ್ ಮಾಡೋಕ್ಕಾಗ್ತಾ ಇಲ್ಲ. ಏನೋ ಕಂಟ್ರೋಲಿಂಗ್ ಎನರ್ಜಿ ಇದೆ, ಆದರೆ ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ. ನಿಮ್ಮ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡಬೇಕು ಅನ್ನೋದಿದೆ. ಇಬ್ಬರಲ್ಲೂ ಹೊಂದಾಣಿಕೆ ಇಲ್ಲ ಅನ್ನೋದು ಇಲ್ಲಿ ಬರ್ತಾ ಇದೆ. ಆಗಾಗ ಸಿಟ್ಟು, ಜಗಳ, ಮುನಿಸು, ಇದರಲ್ಲೇ ಈ ಫ್ರೆಂಡ್ಶಿಪ್ ಮುಂದುವರಿತಾ ಇದೆ. ಆದರೆ ಇದಕ್ಕೆ ಮುಂದೆ ಏನಿದೆ, ಇಲ್ಲಿಂದ ಏನು ಬರುತ್ತೆ ಕೇಳೋಣ. ಇಲ್ಲೊಂದು 6 ಆಫ್ ಸಾರ್ಡ್ಸ್ ಬರ್ತಾ ಇದೆ, ಮತ್ತೊಂದು ಮೂನ್ ಕಾರ್ಡ್ ಬರ್ತಾ ಇದೆ. ನಿಮ್ಮ ಎನರ್ಜಿ ನೋಡಿದಾಗ ನೀವು ಸೋಲ್ಫುಲ್ ಆಗಿ ಕನೆಕ್ಟ್ ಆಗಿದ್ದೀರಾ ಈ ವ್ಯಕ್ತಿ ಜೊತೆ. ಇಲ್ಲೊಂದು ಹ್ಯಾಂಗ್ಡ್ ಮನ್ ಇದೆ, ಲೋ ಎನರ್ಜಿನಲ್ಲಿ ನಡೀತಾ ಇದೆ. ಪ್ರೀತಿ ಇದ್ರೂ ಏನೂ ಮಾಡಲಾರ್ದಂಥ ಪರಿಸ್ಥಿತಿ ಇದೆ. ಇಲ್ಲೊಂದು ಅನ್ಸರ್ಟೆನಿಟಿ ಇದೆ. ಅವ್ರ ಮನಸ್ಸನ್ನು ನೀವು ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಈ ಫ್ರೆಂಡ್ಶಿಪ್ಗೆ ಏನು ಅರ್ಥ ಹಾಗೆ ನೀವೂ ಸಹ ಹುಡುಕ್ತಾ ಇದ್ದೀರಾ. ಬರೀ ಫ್ರೆಂಡ್ಶಿಪ್ಪಿಂದ ಪ್ರಯೋಜನ ಏನು ಅನ್ನೋ ಮನಸ್ಸು ನಿಮ್ಮದಾಗಿದೆ. ಬೇಜಾರಿದೆ, ನನಗೆ ಯಾಕೆ ಇದೆಲ್ಲ, ನನ್ನ ಜೀವನದಲ್ಲೇ ಯಾಕೆ ಇದೆಲ್ಲ ಹಾಗೆ ನೀವು ಯೋಚನೆ ಮಾಡೋದಿದೆ. ಆದರೆ ಆ ವ್ಯಕ್ತಿಗೋಸ್ಕರ ಕಾಯ್ತೀರಾ. ಇಲ್ಲಿ ಇಬ್ಬರಲ್ಲೂ ಸೋಲ್ಮೇಟ್ ಕನೆಕ್ಷನ್ ಇರೋದ್ರಿಂದ ನೀವಿಬ್ಬರು ಒಬ್ರನ್ನೊಬ್ರನ್ನ ಮರೆಯೋಕ್ಕಾಗ್ತಾ ಇಲ್ಲ. ಅವ್ರಿಗೆ ಈ ಕನೆಕ್ಷನ್ ಮುಂದುವರ್ಸೋಕ್ಕಾಗದಿದ್ರೂ ನಿಮ್ಮನ್ನು ಬಿಡೋಕ್ಕಿಷ್ಟ ಇಲ್ಲ. ನೀವು ಮಾತ್ರ 100% ಲಾಯಲ್ಟಿ ನಿರೀಕ್ಷೆ ಮಾಡ್ತಾ ಇದ್ದೀರಾ ಹಾಗನ್ನಿಸ್ತಾ ಇದೆ. ದೇವ್ರನ್ನ ಬೇಡ್ಕೊಳ್ಳೋದಿದೆ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಿದೆ, ಇದೆಲ್ಲ ಸರಿಯಾಗಲಿ ಹಾಗೂ ಮನಸ್ಸು ಅನ್ನಿಸ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಹಠ ಇದೆ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ಕೇಳೋಣ.
ಇಲ್ಲೊಂದು ಅವೇರ್ನೆಸ್ ಬರ್ತಾ ಇದೆ, ಮತ್ತೊಂದು ಸ್ಲೋಯಿಂಗ್ ಡೌನ್, ಹಾಗೆ ನ್ಯೂ ವಿಷನ್, ಮತ್ತೊಂದು ಶೇರಿಂಗ್, ಹಾಗೆ ಚೇಂಜ್ ಬರ್ತಾ ಇದೆ. ಬಾಟಮ್ನಲ್ಲಿ ಏನಿದೆ ನೋಡೋಣ, ಸ್ಟ್ರೆಸ್. ಈ ಕನೆಕ್ಷನ್ನಲ್ಲಿ ಸ್ಟ್ರೆಸ್ ಇದೆ ಸರಿ, ಆದರೆ ಏನೋ ನಿರೀಕ್ಷೆ ಮಾಡ್ತಾ ಇದ್ದೀರಾ, ಮುಂದೆ ಇದೆಲ್ಲ ಸರಿಯಾಗುತ್ತೆ ಅನ್ನೋ ಹೋಪ್ಸ್ ಇದೆ. ನೀವು ಅವ್ರ ಲೈಫಲ್ಲಿ ಇದ್ರೂ ಯಾಕೋ ಅವ್ರಿಗೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಸ್ಲೋ ಆಗಿ ನಡೀತಾ ಇದೆ ನಿಮ್ಮ ಕನೆಕ್ಷನ್ನು. ನಿಮಗೆ ಅವ್ರ ಜೊತೆ ಜೀವನ ಶೇರ್ ಮಾಡ್ಕೋಬೇಕು, ಅವ್ರ ಜೊತೆ ಜೀವನ ಮಾಡಬೇಕು ಅನ್ನೋ ಆಸೆ ಇದೆ, ಆದರೆ ಅವ್ರು ಯಾಕೋ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಅಕ್ಸೆಪ್ಟೆನ್ಸ್ ಇಶ್ಯೂ ಬರ್ತಾ ಇದೆ, ಆದರೆ ಮುಂದೆ ನಿಮ್ಮ ಲೈಫಲ್ಲಿ ಚೇಂಜಸ್ ಇದೆ ಅನ್ನೋದು ಬರ್ತಾ ಇದೆ. ಇಬ್ಬರಲ್ಲೂ ಡಿಸಗ್ರಿಮೆಂಟ್ಸ್ ಇದೆ, ಡಿಫ್ರೆನ್ಸಸ್ ಇದೆ, ಆದ್ರೂ ಈ ಫ್ರೆಂಡ್ಶಿಪ್ ಮುಂದುವರಿತಾ ಇದೆ. ಇದಕ್ಕೆ ಅವ್ರು ಇನ್ನೇನು ಹೇಳ್ತಾ ಇದ್ದಾರೆ ಕೇಳೋಣ. ಇಲ್ಲೊಂದು ಓವರ್ವೆಲ್ಮ್ಡ್, ಹಾಗೆ ಇಷ್ಟು ಆಪರ್ಚುನಿಟಿ, ಮತ್ತೊಂದು ಹೋಪ್. ಇವೆಲ್ಲದರ ಮಧ್ಯೆ ಹೋಪ್ ಇಟ್ಕೊಂಡಿದ್ದಾರೆ, ಡಿಟ್ಯಾಚ್ಮೆಂಟ್, ಮತ್ತೊಂದು ಇರ್ರಿಪ್ಲೇಸಬಲ್, ಇಲ್ಲೊಂದು ಡಿಸ್ಹಾನೆಸ್ಟಿ. ಎಷ್ಟೋ ಸರಿ ನಿಮ್ಮನ್ನು ಅವಾಯ್ಡ್ ಮಾಡಿರೋದಿದೆ, ಯಾಕೆಂದರೆ ಸರಿಯಾಗಿ ನಿಮಗೇನೂ ಆನ್ಸರ್ ಹೇಳೋಕ್ಕಾಗ್ತಾ ಇಲ್ಲ. ಆದ್ದರಿಂದ ಆದಷ್ಟು ನಿಮ್ಮಿಂದ ದೂರ ಇರ್ತಾರೆ, ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ. ನಿಮಗೆ ಮನಸ್ಸಿಗೆ ಬೇಜಾರು ಮಾಡೋಕ್ಕೆ ಇಷ್ಟ ಇಲ್ಲ. ಇಲ್ಲಿ ಮುಂದೆ ಏನಿದೆ ನೋಡೋಣ. ದಿಸ್ ಸ್ಟ್ರೆಸ್ ಫ್ರಮ್ ದಿಸ್ ಈಸ್ ಡ್ರೈನಿಂಗ್ ಮೀ ಹೇಳ್ತಾ ಇದ್ದಾರೆ. ತುಂಬ ಸ್ಟ್ರೆಸ್ ಇದೆ, ಏನೋ ಅವ್ರದ್ದೇ ಆದ ಪ್ರಪಂಚ ಇದೆ, ಅದರಿಂದ ಆಚೆ ಬರೋಕೆ ಅವ್ರಿಗೆ ಕಷ್ಟ ಆಗ್ತಾ ಇದೆ, ಸಮಸ್ಯೆಗಳಿದೆ, ನಿಮ್ಮನ್ನು ಬಿಟ್ಕೊಡೋಕ್ಕಾಗ್ತಾ ಇಲ್ಲ, ಅದರಿಂದ ಅವ್ರಿಗೆ ಸ್ಟ್ರೆಸ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಏನೋ ಆ್ಯಕ್ಷನ್ ತಗೋಬೇಕಿತ್ತು, ನಾನು ತಪ್ಪು ಮಾಡಿದೆ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಆದ್ರೂ ಐ ಹ್ಯಾವೆಂಟ್ ಗಿವನ್ ಅಪ್ ಆನ್ ಅಸ್ ಯೆಟ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮೇಲೆ ಇನ್ನೂ ಹೋಪ್ಸ್ ಬಿಟ್ಟಿಲ್ಲ ಅವರು. ಒಂದಲ್ಲ ಒಂದಿನ ಇದೆಲ್ಲ ಸರಿಯಾಗುತ್ತೆ. ಇವೆಲ್ಲ ಸ್ಟ್ರೆಸ್ಗಳನ್ನ ಮರೆಯೋಕ್ಕೋಸ್ಕರ ಕೆಲವು ಸಾರಿ ನಿಮ್ಮಿಂದ ದೂರ ಇರ್ತಾರೆ. ದ ವೇ ಯು ಲವ್ ಕ್ಯಾನ್ ನೆವರ್ ಬಿ ಮ್ಯಾಚ್ಡ್ ಅಂತ ಹೇಳ್ತಾ ಇದ್ದಾರೆ. ನೀವು ಅವ್ರಿಗೆ ತುಂಬ ಇಷ್ಟ ಆಗಿದ್ದೀರಾ, ನೀವು ಅವ್ರನ್ನ ಇಷ್ಟಪಡ್ತಾ ಇರೋದು ಅವ್ರಿಗೆ ಗೊತ್ತಿದೆ. ನಿಮ್ಮನ್ನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ, ಆದರೆ ಏನೋ ಸಮಸ್ಯೆಗಳಿಂದ ಮುಂದುವರಿಯೋಕ್ಕಾಗ್ತಾ ಇಲ್ಲ, ಆದರೆ ನಿಮ್ಮ ಮೇಲಿನ ಆಸೆ ಬಿಟ್ಟಿಲ್ಲ. ಈ ಕನೆಕ್ಷನ್ನ ಮುಂದುವರಿಸಬೇಕು ಅನ್ನೋ ಆಸೆ ಇದೆ. ಇದನ್ನೆಲ್ಲ ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ನೋಡೋಣ. ಏಂಜಲ್ಸ್ ಏನು ಹೇಳ್ತಾರೆ? ವೆಯ್ಟ್ ಅಂತ ಹೇಳ್ತಾ ಇದೆ, ಮತ್ತೊಂದು ಬಿ ಅಸರ್ಟಿವ್, ಹಾಗೆ ಗೆಟ್ ಮೋರ್ ಇನ್ಫಾರ್ಮೇಷನ್. ಬಾಟಮ್ನಲ್ಲಿ ಕಾಂಪ್ರಮೈಸ್ ಅನ್ನೋದಿದೆ. ನಿಮ್ಮಿಬ್ಬರಲ್ಲಿ ಮುಂದೆ ಕಾಂಪ್ರಮೈಸ್ ಆಗುತ್ತೆ ಅನ್ನೋದಿದೆ. ಮುಂದೆ ಇದೆಲ್ಲ ಸರಿಯಾಗುತ್ತೆ, ಹಾಗಿರೋದ್ರಿಂದ ಸ್ವಲ್ಪ ಕಾಲ ವೆಯ್ಟ್ ಮಾಡಿ ಅಂತ ಬರ್ತಾ ಇದೆ. ಗೆಟ್ ಮೋರ್ ಇನ್ಫಾರ್ಮೇಷನ್, ಬಿ ಅಸರ್ಟಿವ್ ಅನ್ನೋದಿದೆ. ಆದ್ದರಿಂದ ಪ್ರೇಯರ್ಸ್ ಮಾಡ್ಕೊಳ್ಳಿ, ಮ್ಯಾನಿಫೆಸ್ಟ್ ಮಾಡಿ. ಆ ಸಮಯ ಬಂದಾಗ ತಾನಾಗಿ ಎಲ್ಲ ಸರಿಯಾಗುತ್ತೆ. ನಿಮ್ಮನ್ನು ಅವ್ರು ಬಿಟ್ಕೊಡೋಕೆ ಇಷ್ಟ ಇಲ್ಲ. ಇದೆಲ್ಲ ಅವರು ನಿಮಗೆ ಹೇಳಬೇಕಾಗಿರುವಂಥ ಮಾತುಗಳಾಗಿರುತ್ತೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.